ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಒಂದು ಹೇಳಿಕೆ, ಅದು ನಮ್ಮಪ್ಪ ಸಿಎಂ ಅನ್ನುವಂತ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು. ನಮ್ಮಪ್ಪ ಸಿಎಂ ಮಾತು ಈಗ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. ನಾನೇನ್ ಹೇಳಬೇಕೋ ಅದನ್ನು ಹೇಳಿ ಆಗಿದೆ ಅಂತ ಹೇಳಿದ್ದಾರೆ. ಬೇರೆಯವ್ರ ಮಾತಿಗೆ ನಾನೇನು ಪ್ರತಿಕ್ರಿಯೆಯನ್ನ ನೀಡಲ್ಲ ಅಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಬೇರೆಯವ್ರ ಮಾತಿಗೆ ಯಾರಿಗೂ ನಾನು ಮಾತಾಡಲ್ಲ, ನಾನೇನು ಹೇಳಬೇಕೋ ಹೇಳಿ ಆಗಿದೆ ಅಂದಿದ್ದಾರೆ. ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನ್ ಹೇಳಿ ಮಾಡಕ್ಕಾಗ? ಅದಕ್ಕೆಲ್ಲ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನ್ ಹೇಳಿ ಮಾಡಕ್ಕಾಗ? ಅದಕ್ಕೆಲ್ಲ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಒಂದು ಹೇಳಿಕೆ, ಅದು ನಮ್ಮಪ್ಪ ಸಿಎಂ ಅನ್ನುವಂತ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು. ನಮ್ಮಪ್ಪ ಸಿಎಂ ಮಾತು ಈಗ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. ನಾನೇನ್ ಹೇಳಬೇಕೋ ಅದನ್ನು ಹೇಳಿ ಆಗಿದೆ ಅಂತ ಹೇಳಿದ್ದಾರೆ. ಬೇರೆಯವ್ರ ಮಾತಿಗೆ ನಾನೇನು ಪ್ರತಿಕ್ರಿಯೆಯನ್ನ ನೀಡಲ್ಲ ಅಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಬೇರೆಯವ್ರ ಮಾತಿಗೆ ಯಾರಿಗೂ ನಾನು ಮಾತಾಡಲ್ಲ, ನಾನೇನು ಹೇಳಬೇಕೋ ಹೇಳಿ ಆಗಿದೆ ಅಂದಿದ್ದಾರೆ. ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನ್ ಹೇಳಿ ಮಾಡಕ್ಕಾಗ? ಅದಕ್ಕೆಲ್ಲ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನ್ ಹೇಳಿ ಮಾಡಕ್ಕಾಗ? ಅದಕ್ಕೆಲ್ಲ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಒಂದು ಹೇಳಿಕೆ, ಅದು ನಮ್ಮಪ್ಪ ಸಿಎಂ ಅನ್ನುವಂತ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು. ನಮ್ಮಪ್ಪ ಸಿಎಂ ಮಾತು ಈಗ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. ನಾನೇನ್ ಹೇಳಬೇಕೋ ಅದನ್ನು ಹೇಳಿ ಆಗಿದೆ ಅಂತ ಹೇಳಿದ್ದಾರೆ. ಬೇರೆಯವ್ರ ಮಾತಿಗೆ ನಾನೇನು ಪ್ರತಿಕ್ರಿಯೆಯನ್ನ ನೀಡಲ್ಲ ಅಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಬೇರೆಯವ್ರ ಮಾತಿಗೆ ಯಾರಿಗೂ ನಾನು ಮಾತಾಡಲ್ಲ, ನಾನೇನು ಹೇಳಬೇಕೋ ಹೇಳಿ ಆಗಿದೆ ಅಂದಿದ್ದಾರೆ. ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನ್ ಹೇಳಿ ಮಾಡಕ್ಕಾಗ? ಅದಕ್ಕೆಲ್ಲ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇದೆ. ಅದಕ್ಕೆ
ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಒಂದು ಹೇಳಿಕೆ, ಅದು ನಮ್ಮಪ್ಪ ಸಿಎಂ ಅನ್ನುವಂಥ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು. ನಮ್ಮಪ್ಪ ಸಿಎಂ ಮಾತು ಈಗ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. ನಾನೇನ್ ಹೇಳಬೇಕೋ ಅದನ್ನು ಹೇಳಿ ಆಗಿದೆ ಅಂತ ಹೇಳಿದ್ದಾರೆ. ಬೇರೆಯವ್ರ ಮಾತಿಗೆ ನಾನೇನು ಪ್ರತಿಕ್ರಿಯೆಯನ್ನ ನೀಡಲ್ಲ ಅಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಬೇರೆಯವ್ರ ಮಾತಿಗೆ ಯಾರಿಗೂ ನಾನು ಮಾತಾಡಲ್ಲ, ನಾನೇನ್ ಹೇಳಬೇಕೋ ಹೇಳಿ ಆಗಿದೆ ಅಂದಿದ್ದಾರೆ. ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಒಂದು ಹೇಳಿಕೆ, ಅದು ನಮ್ಮಪ್ಪ ಸಿಎಂ ಅನ್ನುವಂಥ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು. ನಮ್ಮಪ್ಪ ಸಿಎಂ ಮಾತು ಈಗ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. ನಾನೇನ್ ಹೇಳಬೇಕೋ ಅದನ್ನು ಹೇಳಿ ಆಗಿದೆ ಅಂತ ಹೇಳಿದ್ದಾರೆ. ಬೇರೆಯವ್ರ ಮಾತಿಗೆ ನಾನೇನು ಪ್ರತಿಕ್ರಿಯೆಯನ್ನ ನೀಡಲ್ಲ ಅಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಬೇರೆಯವ್ರ ಮಾತಿಗೆ ಯಾರಿಗೂ ನಾನು ಮಾತಾಡಲ್ಲ, ನಾನೇನ್ ಹೇಳಬೇಕೋ ಹೇಳಿ ಆಗಿದೆ ಅಂದಿದ್ದಾರೆ. ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಸರ್ ಈಗ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸರ್. ಸೊ ಇವಾಗ ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದೀನಿ, ಆದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ